ಏನೋ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಅವರ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಕೆಂಡ ಕಾರಿದ್ದಾರೆ. ಡಿಸಿಎಂ ಆಗಿ ಜನಪ್ರತಿನಿಧಿಯನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ವಾ, ಶಿಷ್ಟಾಚಾರ ಗೊತ್ತಿಲ್ವಾ, ಇದು ಖಂಡನೀಯ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೆಂಡ ಕಾರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮುನಿರತ್ನ ಅವರ ಜಟಾಪಟಿ ಮುಂದುವರಿತಾ ಇರುವಂಥದ್ದು. ಇವತ್ತು ಕೂಡ ನಡಿಗೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಅನ್ನುವಂತಹ ಘಟನೆ ಎದುರಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಈಗ ವಿಜೇಂದ್ರ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮುನಿರತ್ನ ಅವರು ಹೇಳ್ತಾ ಇರುವಂಥದ್ದು ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸ್ವತಃ ಅವರೇ ಹೇಳ್ತಾ ಇದ್ದಾರೆ. ಪೊಲೀಸರು ಇರಲಿಲ್ಲ ಅಂದ್ರೆ ನಾನು ಉಳಿತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಏನು ನಡಿಗೆ ಕಾರ್ಯಕ್ರಮವನ್ನು ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೋ ಇದಕ್ಕೆ ಆಹ್ವಾನ ಇಲ್ಲ, ಇದು ಯಾವ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ನಾನು ಕೇಳೋದಕ್ಕೆ ಇಚ್ಛಪಡ್ತೇನೆ. ನೀವು ಬೆಂಗಳೂರು ಮಹಾನಗರದ ಉಸ್ತುವಾರಿ ಸಚಿವರಾಗಿ ಒಬ್ಬ ಅನುಭವಿ ಸಚಿವರು, ಒಬ್ಬ ಉಪಮುಖ್ಯಮಂತ್ರಿಯಾಗಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ನಡೆದುಕೊಳ್ತಕ್ಕಂಥ ರೀತಿನ ಇದು. ಇವತ್ತು ಎಲ್ಲೋ ಚುನಾವಣೆ, ಲೋಕಸಭಾ ಚುನಾವಣೆ ಸೋಲಿನ ಹತಾಶೆಯಿಂದ ಈ ರೀತಿ ನಡೆದುಕೊಳ್ತಾ ಇದ್ದೀರಾ? ಯಾಕೆ ಇವತ್ತು ನಮ್ಮ ಜನಪ್ರತಿನಿಧಿಗಳನ್ನು BJP ಶಾಸಕರ ರೀತಿ ಅಪಮಾನ ಮಾಡ್ತಾ ಇದ್ದೀರಿ? ಅವ್ರಿಗೇನು ಗೌರವ ಇಲ್ವಾ? ಅವ್ರೇನು ಜನರ ಮಧ್ಯೆ ಗೆದ್ದು ಬಂದಿಲ್ವ? ಹಾಗಾದರೆ ಈ ರೀತಿ ಜನರ ಸಮ್ಮುಖದಲ್ಲಿ ಈ ರೀತಿ ಒಬ್ಬ ಉಪಮುಖ್ಯಮಂತ್ರಿಗಳು ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಬೆಂಗಳೂರು ಬಗ್ಗೆ ಇವತ್ತೇನೋ ಹೊಸ ನಾಟಕ ಶುರು ಮಾಡಿದ್ದಾರಲ್ಲ, ಲಾಲ್ಬಾಗ್ ಅಲ್ಲೋ ಕಬ್ಬನ್ ಪಾರ್ಕ್ ಹೋಗಿ ಅಲ್ಲಿ 10 ಕೋಟಿ ಕೊಡ್ತೇನೆ, 2 ವರ್ಷ ಏನು ಕಟ್ಟೆ ಹಾಕಿದ್ದೀರಿ ಬೆಂಗಳೂರಿನಲ್ಲಿ? ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ? ಬೆಂಗಳೂರು ಇವತ್ತು ಕೊಳತು ನಾರ್ತಾ ಇದೆ. ಇವತ್ತು ಪತ್ರಿಕೆಗಳು ತೆಗೆದು ನೋಡ್ತಾ ಇದ್ದರೆ ಕೊಳಚೆ ನೀರು ಕೂಡ ಇವತ್ತು ರಸ್ತೆ ಮೇಲೆ ಹೋಗ್ತಾ ಇದೆ. ಅವಿನಿ ರೋಡು, ಚಿಕ್ಕಪೇಟೆ ಏರಿಯಾ ಅಂಥ ಕಡೆಯಲ್ಲಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನೀವು ಇವತ್ತು GBA ಬಗ್ಗೆ ಮಾತನಾಡ್ತೀರಾ, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಕಲ್ಯಾಣ ಕರ್ನಾಟಕದ ರೈತರು ಇವತ್ತು ತತ್ತರಿಸೋಗಿದ್ದಾರೆ. ಅವರು ಬೆಳೆದಂಥ ಬೆಳೆ ಇವತ್ತು ಸಂಪೂರ್ಣವಾಗಿ 70% 80% ತೊಗರಿ, ದಾಲ್ ಇರ್ಬೋದು, ಸೋಯಾಬೀನ್ ಇರ್ಬೋದು, ಹತ್ತಿ ಇರ್ಬೋದು, ಈರುಳ್ಳಿ, ಇವತ್ತು ಕಬ್ಬು ಕೂಡ ಹಾಳಾಗಿದೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರು, ಕಂದಾಯ ಸಚಿವರನ್ನು ಕಲ್ಯಾಣ ಕರ್ನಾಟಕಕ್ಕೆ ಕಳಿಸ್ಬೇಕು, ಬಿಜಾಪುರಕ್ಕೆ ಕಳಿಸ್ಬೇಕು, ಕಿತ್ತೂರು ಕರ್ನಾಟಕ ಕಳಿಸ್ಬೇಕು ಅಂತೇಳಿ ಇವ್ರಿಗೆ ಅನಿಸೋದಿಲ್ಲ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಸಚಿವರುಗಳು ಹೇಳಿಕೆ ಕೊಡ್ತಾರೆ, ಸ್ವತಃ ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಕರೀತಾರೆ ಅಂತೇಳಿದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇ ಈ ನಾಡಿನ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿನ್ನೆಯಿಂದಲೂ ಕೂಡ ಒಂದು ನೂತನವಾದ ಒಳ್ಳೆಯ ಕಾರ್ಯವನ್ನ DK ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ. ಅಂದ್ರೆ ನಮ್ಮ ನಡಿಗೆ ಬೆಂಗಳೂರು ಕಡೆಗೆ ಅಂತ ಬೆಂಗಳೂರು ನಡಿಗೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಿನ 5 ಪಾಲಿಕೆಗಳು ಈಗ GB ಆಗಿ ಕನ್ವರ್ಟ್ ಆಗಿದೆಯಲ್ಲ, ಎಲ್ಲ ಕಡೆ ಹೋಗಿ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ಖುದ್ದಾಗಿ ಇವರೇ ಹೋಗಿ ಜನರ ಹತ್ರ ಕೇಳುವಂತಹ ಒಂದು ಕೆಲಸ. ಇವತ್ತು ಅದು JP ಪಾರ್ಕ್ ಬೆಂಗಳೂರು ಏನಿದೆ, ಯಶವಂತಪುರ ಭಾಗದಲ್ಲಿ ಬರುತ್ತಲ್ಲ, ರಾಜರಾಜೇಶ್ವರಿ ಕ್ಷೇತ್ರ, ಆ ಭಾಗಕ್ಕೆ ಹೋಗಿದ್ರು. ಆಗ ನನ್ನನ್ನ ಇನ್ವೈಟೇ ಮಾಡಿಲ್ಲ, ಈ ಭಾಗದ MLA ನಾನು ಅಂತ ಆರಂಭ ಮಾಡ್ತಾರೆ ಮುನಿರತ್ನವರು. ನೀವು ಇನ್ವೈಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಜನರ ಒಳಗೆ ಒಬ್ಬ ಕುಳಿತುಕೊಂಡು ಕೇಳಿಸ್ಕೊಳ್ಳುವ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಮುಂದಾಗ್ತಾರೆ. ಅದಾದ್ಮೇಲೆ ಅದು ಗಲಾಟೆಗೆ ಕೂಡ ಕಾರಣ ಆಗುತ್ತೆ, ಅವ್ರನ್ನ ಎಳ್ದಾಡುವ ಕೆಲಸ ಕೂಡ ಆಗುತ್ತೆ. ಇದು ಶಾಸಕ ಮುನಿರತ್ನವರು ಇವತ್ತೊಂದು ರೀತಿ ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು. ಅವ್ರ ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇಲ್ಲಿಗೆ ಬಂದಿದ್ರಿ ಕಾರ್ಯಕ್ರಮ ಮಾಡಕ್ಕೆ, ಸರಿ ಮಾಡಿ, 2.5 ವರ್ಷದಿಂದ ಎಲ್ಲ ಹೋಗಿದ್ರಿ, ಆಯ್ತು, ಈಗೇನೋ ಶುರು ಮಾಡಿದಿರಿ, ಈ ಭಾಗದ ಒಬ್ಬ MLAನ ಮತ್ತು MP ಯನ್ನು ಕರಿಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನ ನಿಮಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಬಟ್ ಶಿಷ್ಟಾಚಾರದ ಪ್ರಕಾರ ಇವ್ರು ಕರಿಬೇಕಿತ್ತು, ಕರೆದಿದ್ದಾರಂತೆ. ಇವ್ರು ಆದ್ರೂ ಅದನ್ನ ತಿರ್ಚಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಇವರಿಬ್ಬರ ನಡುವೆ ಏನಾಗಿದೆ ಗೊತ್ತಿಲ್ಲ. ಬಟ್ ಅದು ಜನರಿಗೆ ಉಪಯೋಗ ಆಗಬೇಕಾಗಿರುವಂತಹ ಕಾರ್ಯಕ್ರಮ, ಇವರಿಬ್ಬರ ನಡುವೆ ಗಲಾಟೆ ಆಗೋದ್ರಲ್ಲೇ ಮುಗ್ದೋಗ್ಬಿಡ್ತು. ಭಾರಿ ಹೈ ಡ್ರಾಮಾ ಆಯಿತು JP ಪಾರ್ಕ್ ಬಳಿ. ವೀಕೆಂಡಲ್ಲಿ ಬೇರೆ ಮಾಡ್ತಾ ಇರೋದ್ರಿಂದ ಜನ ಸ್ವಲ್ಪ ಜಾಸ್ತಿಯೇ ಜಮಾಯಿಸಿದ್ರು ಅಲ್ಲಿ. ಇದೊಂದು ರೀತಿ ಕಾಂಗ್ರೆಸ್ ವರ್ಸಸ್ BJP ಆಗ್ಬಿಡ್ತು, ಕಾರ್ಯಕರ್ತರ ನಡುವೆ ಗಲಾಟೆ. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ.
ಧಿಕ್ಕಾರ